ಅಪ್ಪ ಅಮ್ಮನ ಮನಸ್ಸಿನಲ್ಲಿ ಇಟ್ಕೊಳ್ತಾರಂತೆ, ಅವ್ರನ್ನ ಪೂಜಿಸ್ತಾರಂತೆ. ಇವರು ಅಭಿಮಾನಿಗಳು. ಇನ್ನು ಮತ್ತೆ ಟ್ರೆಂಡ್ ಆಗ್ತಾ ಇರುವಂಥದ್ದು ದರ್ಶನ್ ಕೈದಿ ನಂಬರ್. ಅದಕ್ಕೆ ಹೇಳ್ತಾ ಇರೋದು ನಾಯಿ ಬಾಲ ಡೊಂಕು 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 ಡೊಂಕು. ಅಂದು 6106 ನಂಬರ್, ಇಂದು 511. ಇದು ಟ್ರೆಂಡು. ಆಟೋಗಳ ಮೇಲೆ ಬಳ್ಳಾರಿ ಕೈದಿ ನಂಬರ್ನ ಬರೆಸ್ಕೊಂಡಿದ್ದಾರೆ ಅಭಿಮಾನಿಗಳಿಂದ. ಈಗ ದರ್ಶನ್ ಹೊಸ ಕೈದಿ ನಂಬರ್ ಟ್ರೆಂಡ್ನಲ್ಲಿದೆ. ಆಟೋ ಮೇಲೆ ಬರೆಸಿರುವಂಥದ್ದು ಈಗ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ನೋಡ್ತಾ ಇದ್ದೀರಾ, ಬಳ್ಳಾರಿ ಕೈದಿ ಅಂತ ಹಾಕೊಳ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡೋದಾದ್ರೆ ನಾಳೆ ನಿಮ್ಮ ಮಕ್ಕಳು ಇದೇ ರೀತಿಯಾಗಿ ನೋಡ್ತಾರೆ. ಅಪ್ಪ ನೀ ಕೈದಿ ಎಲ್ಲ ಹಾಕೊಂಡ್ಬಿಟ್ಟಿದೆ, ನಾನು ಹೋಗಿ ಬರಲಪ್ಪ ಜೈಲಿಗೆ, ನಂದು ಇನ್ನೊಂದಿಷ್ಟು ಜನ ನಂಬರ್ ಹಾಕ್ಕೊಳ್ತಾರೆ, ಫೇಮಸ್ ಆಗ್ಬಿಡ್ತೀನಿ ಅಂತ ಅಂದ್ಕೊಳ್ತಾರೆ. ಹೋಗಿ ಹೇಳಿ ನಿಮ್ಮ ಮಕ್ಕಳಿಗೆ ಹೇಳಿ, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಯಾರಾದರೂ ನಾಳೆ ನಿಮ್ಮ ಮಕ್ಕಳು ಕೇಳ್ತಾರೆ, ಅಪ್ಪ ಬಳ್ಳಾರಿ ಕೈದಿ ನಂಬರ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದೆಯಲ್ಲ, ನಾನು ಇಲ್ಲಿ ಕೈದಿಗೆ ಹೋಗಿ ಬಂದರೆ ಒಳ್ಳೇದಾ, ಕೈದಿ ನಂಬರ್ ಅಂತ ತಗೊಂಡು ಒಳ್ಳೇದಾ ಕೇಳ್ತಾರೆ. ನಾಳೆ ಉತ್ತರ ಕೊಡಿ ನಿಮ್ಮ ಮಕ್ಕಳಿಗೆ. ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಇದೆಲ್ಲ ಕೈದಿ ನಂಬರ್ ಹಾಕ್ಸ್ಕೊಳ್ತಾ ಇದ್ದಾರೆ, ಅಪ್ಪ ಅಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರಂತೆ. ದರ್ಶನ್ಗೆ ಮಾತ್ರ ಇವ್ರು ಹೊರಗಡೆಯಿಂದ ಟ್ಯಾಟು ಗಿಟು ಎಲ್ಲ ಹಾಕ್ಸ್ಕೊಳ್ತಾರಂತೆ. ಈ ಕೈದಿ ನಂಬರ್ ಹಾಕ್ಸ್ಕೊಳ್ತಾ ಇದಾರಲ್ಲ, ಕೇಳಬೇಕಾಗಿತ್ತು ಇವ್ರನ್ನ. ನಿಮ್ಮ ಮನೇಲಿರುವಂಥ ಮಕ್ಕಳು, ಅಪ್ಪ ಈ ಕೈದಿ ನಂಬರ್ ಹಾಕ್ಸ್ಕೊಂಡು ಬಂದರೆ ತುಂಬ ಫೇಮಸ್ ಆಗ್ತೀವಂತೆ, ಹಾಕ್ಸ್ಕೊಂಡು ಬರಲಾ ಪಪ್ಪ ಅಂತ ಮಕ್ಕಳು ಕೇಳಿದ್ರೆ ಏನು ಹೇಳ್ತಾರಂತ ಕೇಳಬೇಕಾಗಿತ್ತು ಒಂದ್ಸಲ. ಖಂಡಿತವಾಗಿಯೂ ಸಹಿತ ಅರುಣ್ ಸರ್, ನಾವು ಇದೇ ಮಾತನ್ನು ಸಾಕಷ್ಟು ಬಾರಿ ಅಲ್ಲಿ ಅವರ ಅಭಿಮಾನಿಗಳಿಗೆ ಕೇಳ್ತಾನೆ ಬರ್ತಾ ಇದ್ವಿ. ಆದರೆ ಅವರೆಲ್ಲರೂ ಕೂಡ ಹೇಳೋದು ಒಂದೇ ಮಾತು, ದರ್ಶನ್ ಅವರು ಸದ್ಯಕ್ಕೆ ಆರೋಪಿ, ಅಪರಾಧಿ ಅಲ್ಲ. ಕೊಲೆ ಪ್ರಕರಣದಲ್ಲಿ ಅವರ ನೇರ ಕೈವಾಡ ಇದೆ ಅನ್ನುವಂಥದ್ದನ್ನು ಡೇ ಒನ್ನಿಂದಲೂ ಕೂಡ ಅದು ಗೊತ್ತಾಗ್ತಾನೆ ಇದೆ. ಅದ್ರ ಜೊತೆಗೆ ಇನ್ನೂ 2-3 ದಿನಗಳಲ್ಲಿ ಅದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಅದರಲ್ಲಿ ದರ್ಶನ್ ಅವರ ಪಾತ್ರೆ ಅನ್ನುವಂಥದ್ದು ಕೂಡ ಬಯಲಾಗುತ್ತೆ. ಆದರೆ ಇಷ್ಟೆಲ್ಲ ಕಣ್ಮುಂದೆ ಇದ್ರೂ ಸಹಿತ ದರ್ಶನ್ ಅವರ ಅಂಧಾಭಿಮಾನಿಗಳು, ಹುಚ್ಚಾಭಿಮಾನಿಗಳು ಇದುವರೆಗೂ ಸಹಿತ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ದರ್ಶನ್ ಅವರು ನಮ್ಮ ಬಾಸ್ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇವಾಗೇನವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ತಂದ ನಂತರದಲ್ಲಿ 511 ಕೈದಿ ನಂಬರ್ ಏನು ಬಂದಿದೆ, ಇದನ್ನು ಸಹಿತ ನಾವು ಟ್ಯಾಟೋ ಹಾಕ್ಸ್ಕೊಳ್ತೀವಿ, ಆಟೋಗಳ ಮೇಲೆ ಬರೆಸ್ಕೊಳ್ತೀವಿ, ಅದನ್ನು ಮತ್ತೆ ಟ್ರೆಂಡ್ ಮಾಡ್ತೀವಿ. ಅಂದರೆ ದರ್ಶನ್ ಅಂದ್ರೆ ಒಂಥರ ಕ್ರೇಜು, ಬಾಸು, ಅವರ ಕೈದಿ ನಂಬರ್ ಇನ್ನು ಹೇಳೋಕ್ಕಾಗತ್ತಾ? ಅಷ್ಟು ಮಟ್ಟದಲ್ಲಿ ನಾವು ಮತ್ತೆ ಏನೋ 6106 ಟ್ರೆಂಡ್ ಆಗಿತ್ತಲ್ಲ, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಟ್ರೆಂಡ್ ಮಾಡ್ತೀವಿ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಕೈದಿ ನಂಬರ್ 511 ಅನ್ನುವಂಥದ್ದನ್ನು ನಾವು ಬರ್ಸ್ಕೊಳ್ತೀವಿ ಅನ್ನುವಂಥ ಹುಚ್ಚುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆಗೆ ಯುವ ಪೀಳಿಗೆನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳಾಗ್ತಾ ಇದೆ ಖಂಡಿತವಾಗಿಯೂ ಸಹಿತ. ಯಾಕಂದರೆ ದರ್ಶನ್ ಅವರು ಜೈಲು ಪಾಲಾಗಿರುವಂಥದ್ದು ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಅಲ್ಲ, ಬದಲಾಗಿ ಅವರು ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಇದೀಗ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಅವರನ್ನು ಬೆಂಬಲಿಸಿ ಅದೆಷ್ಟೋ ಜನ ಅಂಧಾಭಿಮಾನಿಗಳು ಇದೀಗ ಅವರ ಕೈದಿ ನಂಬರನ್ನು ಕೂಡ ಬರ್ಸ್ಕೊಳ್ತಾ ಇದ್ದಾರೆ, ಆಟೋಗಳ ಹಿಂದೆ ಹಾಕ್ಕೊಳ್ತಾ ಇದ್ದಾರೆ. ಇದು ಮತ್ತೆ ಅದನ್ನು ಟ್ರೆಂಡ್ ಮಾಡ್ತೀವಿ ಅನ್ನುವಂಥ ಹುಚ್ಚುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅರುಣ್. ಹೀಗಾಗಿ ಮತ್ತೆ ಇದಕ್ಕೆ ಇನ್ನೊಂದನ್ನು ಕೂಡ ನಾವು ಸೇರಿಸಲೇಬೇಕಂದ್ರೆ, ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಇವತ್ತು ದರ್ಶನ್ ಅವರ ಅಭಿಮಾನಿಗಳಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅದ್ರ ಜೊತೆಗೆ 501 ತೆಂಗಿನಕಾಯಿಯನ್ನು ಸಹಿತ ಒಡೆಯಲಾಯಿತು. ಅದಾದ್ಮೇಲೆ ಕನಕದುರ್ಗಮ್ಮನ ಬೃಹತ್ ಮೂರ್ತಿ ಏನಿದೆ ಅದಕ್ಕೆ ಹೂವಿನ ಹಾರವನ್ನು ಕೂಡ ಹಾಕಿದ್ರು. ನಿಜಕ್ಕೂ ಕೂಡ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದಿಷ್ಟು ಸಹಿತ ಕನಿಷ್ಠ ಸೌಜನ್ಯ ಇಲ್ಲ, ದೇವರ ಮೇಲೆ ಭಕ್ತಿ ಭಯ ಅನ್ನುವಂಥದ್ದು ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಕನಕದುರ್ಗಮ್ಮನ ಅಂದ್ರೆ ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮಳ ಮೂರ್ತಿ ಅಂದ್ರೆ ತಲೆಯ ಮೇಲೆ ಕಾಲನ್ನ ಇಟ್ಟು ಅಲ್ಲಿಂದ ಹೂವಿನ ಹಾರವನ್ನು ಹಾಕಿ ವಿಕೃತಿಯನ್ನ ಮೆರೆದಿದ್ರೆ ಇದು ಕೂಡ ಸಾಕಷ್ಟು ಭಕ್ತರಿಗೆ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಯಾಕಂದ್ರೆ ಅವರ ಅಭಿಮಾನಿ ಕನಕದುರ್ಗಮ್ಮ ಅಂದ್ರೆ ಇಡೀ ಬಳ್ಳಾರಿಗೆ ಆರಾಧ್ಯ ದೇವತೆ, ಅಂತ ದೇವತೆಯ ತಲೆಯ ಮೇಲೆ ಕಾಲನ್ನ ಇಟ್ಟು ಬೃಹತ್ ಹಾರವನ್ನ ಹಾಕಿ ಇದೀಗ ಮತ್ತೆ ವಿಕೃತಿಯನ್ನ ಮೆರೆದಿದ್ರೆ ಅಂದ್ರೆ ಎಲ್ಲೋ ಒಂದು ಕಡೆಗೆ ಇವ್ರಿಗೆ ದೇವರೂ ದರ್ಶನ, ಬಾಸು ದರ್ಶನ, ತಂದೆ ತಾಯಿ ಎಲ್ಲರೂ ಕೂಡ ದರ್ಶನ ಅನ್ನುವಂಥ ರೀತಿಯಲ್ಲಿ ಒಂದು ತರ ಹುಚ್ಚುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.